ನಾನು ಮಾಡಿದ ಕರ್ಮ ಫಲವು ನಿಶೇಷವಾಗಿ ತೀರಿ ಎಂದಿಗೆ ಪರಮ ಪುರುಷನು ತನ್ನ ಅಭಯ ಹಸ್ತವನ್ನು ನನ್ನ ಮಸ್ತಕದ ಮೇಲೆ ಇರಿಸುವನು. ಯಾವಾತನ ಮಹಿಮಾ ಪುರುಷರು ಯೋಗಿಗಳು ನೋಡಲು ಹಗಲಿರಳು ತಪಸ್ಸನ್ನಾಚರಿಸಿ ಬಳಲುತ್ತಿರುವರು. ಯಾವಾತನ ಮಂಗಳ ಸ್ವರೂಪವು ಅನವರತವು ನನ್ನ ಹೃದಯದಲ್ಲಿ ನೆಲೆಗೊಂಡಿರುವುದು. ಯಾವಾತನು ಸಕಲ ಜೀವಿಗಳಿಗೂ ಆಧಾರನು, ಸರ್ವಕರ್ತನು ಅಂತ ಕರುಣಾನಿಧಿವು, ಸರ್ವಜನು ಸರ್ವವ್ಯಾಪ್ತಿಯಾದ ಶ್ರೀಕೃಷ್ಣ ಪರಮಾತ್ಮನು ದುರ್ಯೋಧನ ಬಳಿಗೆ ಬರುತ್ತಿರುವಾಗ ಈ ದೀನನಾದ ನನ್ನನ್ನು ಜ್ಞಾಪಿಸಿಕೊಳ್ಳುವನೇ. ಪರಮಾತ್ಮ, ನಿನ್ನ ದರ್ಶನ ಭಾಗ್ಯ ಪಡೆಯುವ ತನಕ ಈ ಕ್ಷೀರಪಾನದಿಂದಲೇ ನನ್ನ ಪ್ರಾಣವನ್ನು ಉದುರಿಸು. ಕೃಷ್ಣಾರ್ಪಣವರ್ತು ಯೋ ನಿನಗೆ ಅರ್ಪಿತವಾಗಲಿದೆ. ವಾಸುದೇವ, ಕೃಷ್ಣ ವಾಸುದೇವ, ಮೊರೆ ಕೇಳಿ ನೀ ಬಾರಯ್ಯ ಮುರಾರಿ, ಭಕ್ತರ ಮೊರೆಯಾಲಿಸಿ ಶೌರಿ. ಮೊರೆ ಕೇಳಿ ನೀ ಬಾರಯ್ಯ ಮುರಾರಿ, ಭಕ್ತರ ಮೊರೆಯಾಲಿಸಿ ಶೌರಿ. ಮೊರೆ ಕೇಳಿ ನೀ ಬಾರಯ್ಯ. ವಾಸುದೇವ, ರುಕ್ಮಿಣಿ ಲೋಲ ವಾರಿ ಜಮಾಲ. ವಾಸುದೇವ, ರುಕ್ಮಿಣಿ ಲೋಲ ವಾರಿ ಜಮಾಲ, ವರಗುಣಶೀಲ ವಸುದೇವ ಪಾಲ. ಪರಮಾತ್ಮ, ವರಗುಣಶೀಲ ವಸುದೇವ ಪಾಲ, ಬಣ್ಣಿಸಲವುದೇ ನಿನ್ನಯ ಲೀಲಾ. ಕೃಷ್ಣ, ಬಣ್ಣಿಸಲವುದೇ ನಿನ್ನಯ ಲೀಲಾ. ಪರಮಾತ್ಮ, ಬಣ್ಣಿಸಲವುದೇ ನಿನ್ನಯ ಲೀಲಾ. ನೀರಜಲೋಚನ ದರುಶನ ತಾರಯ್ಯ. ಪರಮಾತ್ಮ, ನೀರಜಲೋಚನ ದರುಶನ ತಾರಯ್ಯ. ಮೊರೆ ಕೇಳಿ ನೀ ಬಾರಯ್ಯ ಮುರಾರಿ, ಭಕ್ತರ ಮೊರೆಯಾಲಿಸಿ ಶೌರಿ. ಮೊರೆ ಕೇಳಿ ನೀ ಬಾರಯ್ಯ, ಮೊರೆ ಕೇಳಿ ನೀ ಬಾರಯ್ಯ. ಎನ್ನ ಮೊರೆ ಕೇಳಿ ನೀ ಬಾರಯ್ಯ, ಎನ್ನ ಮೊರೆ ಕೇಳಿ ನೀ ಬಾರಯ್ಯ. ಪರಮಾತ್ಮ, ವಾಸುದೇವ, ಭಕ್ತ ಶಿರೋಮಣಿ, ಈ ದೀನನ ಮೊರೆಗೆ ಪರಮಾತ್ಮ, ವಾಸುದೇವ, ಈ ದೀನನ ಮೊರೆ ಕೇಳಿ ಇದೀಗ ದರ್ಶನ ದೇವ. ತಮ್ಮ ಪಾದ ಧೂಳಿನಿಂದ ನನ್ನ ಕುಟೀರವು ಪವಿತ್ರವಾಯಿತು ದೇವ. ಪ್ರಥಮ ವಂದನವಯ್ಯ ಪರಮ ಪುರುಷ.
ದಸವಂದನವಯ್ಯ ದಶರಥ ರಾಮನಂ ಪೋರ್ವ ಶತವಂದನವಯ್ಯ ಶತಪತ್ರದಳ ನೇತ್ರ ಕೃಷ್ಣ ಸಹಸ್ರವಂದನವಯ್ಯ ಸರಸಿಜಾಕ್ಷ ಲಕ್ಷವಂದನವಯ್ಯ ಲಕ್ಷ್ಮೀ ರಮಣ ಕೋಟಿ ವಂದನವಯ್ಯ ಓ ವಿಜಯರಾರಸ ಕೃಷ್ಣ ಕೋಟಿ ವಂದನವಯ್ಯ ಮುಜುಕುಂದ ವರದ ಅಚ್ಯುತಾನಂದ ಗೋವಿಂದ ನಮಸ್ತೆ ನಮಸ್ತೆ ನಮಃ ನಮಸ್ತೆ ನಮಃ ಪರಮಾತ್ಮ ವಸುದೇವ ಬೆಳಗಿದೆಯ ಮನ ಮಂದಿರದಿ ಪರಮಾತ್ಮ ಬೆಳಗಿದೆಯ ಮನ ಮಂದಿರದಿ ಹರಿಸಿದೆಯ ಅಂಧಕಾರ ಮನದಿ ಪರಮಾತ್ಮ ಬೆಳಗಿದೆಯ ಅಂಧಕಾರ ಮನದಿ ಬೆಳಗಿದೆಯ ಮನ ಮಂದಿರದಿ ಪಾಲ ಕಡಲೊಳು ಲೀಲೆಯಿಂದ ಆಡಿದ ಲೋಲ ಲೋಲ ತನ್ನೆ ವಂದೆಯ ಪರಮಾತ್ಮ ಪಾಲ ಕಡಲೊಳು ಲೀಲೆಯಿಂದ ಆಡಿದ ಲೋಲ ಲೋಲ ತನ್ನೆ ವಂದೆಯ ಕಡುಸಿಲೆಯಾದಲ್ಲಿ ಜಡನ ಕಡೆದು ಹರಿಯೇ ಪರಮಾತ್ಮ ಕಡುಸಿಲೆಯಾದಲ್ಲಿ ಜಡನ ಕಡೆದು ಹರಿಯೇ ಭವ್ಯ ಮೂರುತಿಯ ಮಾಡಿದೆಯ ಪರಮಾತ್ಮ ಭವ್ಯ ಮೂರುತಿಯ ಮಾಡಿದೆಯ ತರಳ ಮೊಡಕೇಳಿ ದುರುಳ ಹಿರೆಣ್ಣನು ಕರುಳನ್ನು ಕರುಳಲು ಧರಿಸಿದೆಯ ಸರಳ ಮೊರೆ ಕೇಳಿ ದುರುಳ ಹಿರೆಣ್ಣನು ಕರುಳನ್ನು ಕರುಳಲು ಧರಿಸಿದೆಯ ಕರಿಯ ಮೊರೆ ಕೇಳಿ ಹರಿಯತಾ ಬಂದು ಮಕರಿಯ ಸರಿಯನ್ನು ಬಿಡಿಸಿದೆಯ ಹರಿಯತಾ ಬಂದು ಮಕರಿ ಹರಿಯನಂತ ಗುಣ ರೂಪನೇ ನಿನ್ನ ಚರಣವನ್ನು ಮನದೊಳಗೆ ಭಜಿಸುವೆನು ಓಂ ನಮೋ ನಾರಾಯಣ ಓಂ ನಮೋ ನಾರಾಯಣ ಓಂ ನಮೋ ನಾರಾಯಣ ಪರಮಾತ್ಮ ನಿನ್ನ ಗುಣಗಾನ ಅದಂತಿರಲಿ. ನಾನು ಮಾರ್ಗಾಯಾಸದಿಂದ ಬಳಲಿ ಬಂದಿರುವನು. ಏನಾದರೂ ಆಹಾರ ಇದ್ದರೆ ಕೊಡೆಯ. ಪರಮಾತ್ಮ ಸಕಲ ಲೋಕಗಳನ್ನು ತಮ್ಮ ಉದರದಲ್ಲಿ ಅಡಗಿಸಿಟ್ಟುಕೊಂಡು ಸಕಲ ಚರಾಚರ ಪ್ರಪಂಚವನ್ನೇ ಫಲಿಸುತ್ತಿರುವ ತಮಗೆ ಅಣು ಸ್ವರೂಪಿಯಾದ ನಾನು ಏನನ್ನು ಕೊಡಬಲ್ಲೆ ದೇವ? ವಿದುರ, ನಾನು ಯಾವುದೋ ಕಾರ್ಯಾರ್ಥವಾಗಿ ದುರ್ಯೋಧನ ಬಳಿಗೆ ಹೋಗುತ್ತಿರುವಾಗ ನಿನ್ನ ಭಕ್ತಿ ಎಂಬ ಪಾಶವು ಅಡ್ಡಲಾಗಿ ಬಂದು ನನ್ನನ್ನು ಇಲ್ಲಿವರೆಗೂ ತಳಿಸದಿತ್ತು. ವಿದುರ, ನೀನೇನು ಸಾಮಾನ್ಯನೇ? ಕೊಡವಿಯೋಳ್ ಭಕ್ತ ಶಿರೋಮಣಿ ನೀನೆ. ಕೊಡವಿಯೋಳ್ ಭಕ್ತ ಶಿರೋಮಣಿ ನೀನೆ. ಬಲ್ಲೆ ನಿನ್ನಯ್ಯ ಮನವ ಬಿಡು ಬಿಡು ಬಲ್ಲೆ ನಿನ್ನಯ್ಯ ಮನವ. ಭಕ್ತಿಯ ಪಾಸದಿ
ಚಿತ್ತವನ್ನೊಲಿಸಿದೆ. ಪರಮಾತ್ಮ ಭಕ್ತಿಯ ಪಾಶದಿ ಚಿತ್ತವನ್ನೊಲಿಸಿದೆ. ಎತ್ತ ಪೋದರು ಮನ ಎತ್ತಲೆ ಬರ್ಬುದು. ಎತ್ತ ಪೋದರು ಮನ ಎತ್ತಲೆ ಬರ್ಬುದು. ಶಕ್ತನೆಂದೆನಿಸಿದ ವಿದುರ ವಿದುರ ಶಕ್ತನೆಂದೆನಿಸಿದ ಮತ್ತ ಸುಯೋಧನ. ಶಕ್ತನೆಂದೆನಿಸಿದ ಮತ್ತ ಸುಯೋಧನ. ಭಕ್ತನೆ ನಿನಗಿಂತ ಉತ್ತಮನೆ ನಿಪನೆ. ಭಕ್ತನೆ ನಿನಗಿಂತ ಉತ್ತಮನೆ ನಿಪನೆ. ನಿನ್ನಯ ಮನವ ಬಿಡು ಬಿಡು ಬಲ್ಲೆ ನಿನ್ನಯ ಮನವ. ವಿದುರ ವಿದುರ ಪರಮಾತ್ಮ ಹನುಗಾಲು ನನ್ನನ್ನೇ ಜ್ಞಾಪಿಸುತ್ತಾ 40 ವರ್ಷಗಳಿಂದಲೂ ಈ ಕುಟೀರದಲ್ಲೇ ವಾಸ ಮಾಡಿಕೊಂಡು ಗೋಮಾತೆಯ ಕ್ಷೀರದಿಂದಲೇ ಜೀವಿಸುತ್ತಿರುವ ನಿನ್ನ ಭಕ್ತಿಯ ನಾನೇನು ಬಲ್ಲೆನೆ ವಿದುರ. ಅದು ಆಗಿರಲಿ, ನಾನು ಮಾರ್ಗಾಯಾಸದಿಂದ ಬಳಲಿ ಬಂದಿರುವನು. ಏನಾದರೂ ಆಹಾರವಿದ್ದರೆ ಕೊಡೆಯ. ಪರಮಾತ್ಮ ನನ್ನಲ್ಲಿ ಗೋಮಾತೆಯ ಕ್ಷೀರವಲ್ಲದೆ ಮತ್ತೇನಿಲ್ಲವಲ್ಲ ದೇವ. ಏನು ಗೋಮಾತೆಯ ಕ್ಷೀರವೇ? ನನಗೆ ಬೇಕಾದ ಆಹಾರವೇ ಅದು. ಹಿಂದೆ ಕುಚೇಲನು ತಂದಿದ್ದ ಒಂದಡಿ ಅವಲಕ್ಕಿಯ ಸಾರದ ರುಚಿಯು ಈಗಲೂ ನನ್ನ ನೆನಪಿನಲ್ಲಿರು. ರಾಮಾವತಾರದಲ್ಲಿ ಸಬರಿ ಕಚ್ಚಿ ನೋಡಿ ಆರಿಸಿಟ್ಟಿದ್ದ ಹಣ್ಣಿನ ರಸದ ರುಚಿಯು ಈಗಲೂ ಸವಿದಂತಿದೆ. ನಿನ್ನಲ್ಲಿರುವ ಗೋಮಾತೆ ಕ್ಷೀರವು ಅವೆರಡಕ್ಕಿಂತಲೂ ಉತ್ತಮವಾದಲ್ವೇ? ಎಲ್ಲಿ ಅದನ್ನೇ ಕೊಡು. ಏಕೆ ಏಕೆ ಚಿಂತನಾಗಿರುವೆ? ಪರಮಾತ್ಮ ಈಗ ತಾನಿದ್ದ ಕ್ಷೀರವನ್ನು ತಮಗರ್ಪಿಸಿ ಪ್ರಸಾದ ರೂಪದಲ್ಲಿ ನಾನೇ ಪಾನ ಮಾಡಿಬಿಟ್ಟೆನಲ್ಲ ದೇವ. ಏನು ನನಗರ್ಪಿಸಿದೆಯಾ? ನನಗರ್ಪಿತ ಎಂದ ಮೇಲೆ ಆ ಪಾತ್ರೆ ತಳಭಾಗದಲ್ಲಿ ಸ್ವಲ್ಪವಾದರೂ ಕ್ಷೀರವಿರಲೇಬೇಕು. ಎಲ್ಲಿ ಆ ಪಾತ್ರೆಯನ್ನು ತೆಗೆದುಕೊಂಡು ಬಾ. ಆಗಲಿ ದೇವ. ಪರಮಾತ್ಮ ಇವು ಸ್ವೀಕರಿಸಿದ್ದೇವ. ನೋಡಿದೆ ವಿದುರ, ಪಾತ್ರೆ ತಳಭಾಗದಲ್ಲಿ ಕ್ಷೀರವಿದ್ದರೂ ಇಲ್ಲವಂತೆ ಹೇಳ್ತಿರುವೆಯಲ್ಲ, ಎಂತಹ ಸುಳ್ಳುಗಾರನೆಯ ನೀನು? ಪರಮಾತ್ಮ ಅದರಲ್ಲಿರುವ ನಿಮ್ಮ ಕ್ಷೀರವು ನಾಲಿಗೆಯೂ ಸಹ ನೆನೆಯುತ್ತಿಲ್ಲವಲ್ಲ ದೇವ. ಏಕೆ ನೆನೆಯುವುದಿಲ್ಲ? ನೋಡುತ್ತಿರು. ನೋಡಿದೆ ವಿದುರ, ನಿನ್ನ ಮನದಲ್ಲಿ ಭಕ್ತಿ ಎಂಬ ಕ್ಷೀರ ಸಾಗರವನ್ನು ಇಟ್ಟುಕೊಂಡು ಕ್ಷೀರವೆಂದು ಇರುತ್ತಿರಲಿಲ್ಲ, ಅದು ಅಲ್ಲಿ ನೋಡು. ಓ ಪರಮಾತ್ಮ, ದಂತೆನಾದ ದೇವ, ದಂತೆನಾದ. ಕ್ಷೀರ ಸಾಗರನಾದ ನೀನು ನಿನ್ನ ಕುದನ್ನಾಗಿ ಮಾಡಿದೆ. ತಮ್ಮನ್ನು ಪಡೆದ ವಸುದೇವ ದೇವಕಿಯರೇ ಧನ್ಯರು. ಪರಮಾತ್ಮ ನಾನಾವುದೋ ಕಾರ್ಯಾರ್ಥವಾಗಿ ದುರ್ಯೋಧನ ಬಳಿಗೆ ಹೋಗುತ್ತಿರುವೆನು. ಪರಮಾತ್ಮ ಭಕ್ತರಾದ ಪಾಂಡವರಿಗೆ ದೂತತ್ವ ವಹಿಸಿ ಭಕ್ತ ರಕ್ಷಕ ಎಂಬ ಬಿರುದನ್ನು ಪಾಲಿಸಿದೆ. ನಿನ್ನ ಮಹಿಮೆಯನ್ನು ಎಷ್ಟು ಕೊಂಡಾಡಿದರೂ ಸಾಲದು. ಆ ಪಾಂಡವರನ್ನು ರಕ್ಷಿಸುವ ಭಾರ ನಿನ್ನದೂ ವಾಸುದೇವ. ವಿದುರ, ಪರಮಾತ್ಮ ಕೇಳು ವಿದುರ ಧರ್ಮವ ಅದಗೆಡಿಸುವರ ವಿಷದೆ ಬಡಿಯದೆ ಬಿಡಲಾನ. ಕೇಳು ವಿದುರ ವಿದುರ. ಪರಮಾತ್ಮ ಹೃದಯ ತೋಸರು ಸದ್ಧರ್ಮದೊಳಿರಲು. ವಿದುರ, ಪರಮಾತ್ಮ ಹೃದಯ ಸೋತರು ಸದ್ಧರ್ಮದೊಳಿರಲು ಅತಿವೆದೆಯಿದ್ದರು ಕುರುನಂದನರು. ಪರಮಾತ್ಮ ಅತಿವೆದೆಯಿದ್ದರು ಕುರುನಂದನರು. ಸತ್ಯವಂತರಿಗೆ ಜಯವಲ್ಲವೇ
ಸತ್ಯವಂತರಿಗೆ ಜಯವಲ್ಲವೇ ಕೇಳು, ಕುಟಿಲ ಮತಿಗಳಿಗೆ ಶುಭವವುದೇ. ಬಿಡಲಾರೆ ಕೇಳು ವಿದುರ, ಧರ್ಮವ ಹದಗೆಡಿಸುವರನು ಸದೆ ಬಡಿಯದೆ. ಬಿಡಲಾರೆ ಕೇಳು ವಿದುರ. ನಿಂದು ಬಲು ಗರ್ವದಿ ಮೆರವ ಕುರುಕುಲವನ್ನು ಧರಿಸಲಿಸುವುದೇ. ನಿಂದು ಬಲು ಗರ್ವದಿ ಮೆರವ ಕುರುಕುಲವನ್ನು ಧರಿಸಲಿಸುವುದೇ. ಕೆರಳಿ ಕೇಸರಿಯ ಬಳುಕು ಜಂಬೂತ ಕದನದಲ್ಲಿ ಜಯ ಗಳಿಸುವುದೇ. ಕೆರಳಿ ಕೇಸರಿಯ ಬಳುಕು ಜಂಬೂತ ಕದನದಲ್ಲಿ ಜಯ ಗಳಿಸುವುದೇ. ಉಳಿಯುವರೇ ಕೌರವರು, ಉಳಿಯುವರೇ ಕೌರವರು, ಮಧಾಂಧರವರ ದಪ್ಪತನಗೈದು ವಿದುತ್ತನಿಗೆ ದೇವತೆಗೊಳಿಸದೆ. ಬಿಡಲಾರೆ ಕೇಳು ವಿದುರ, ಧರ್ಮವ ಹದಗೆಡಿಸುವರನು ಸದೆ ಬಡಿಯದೆ. ಬಿಡಲಾರೆ ಕೇಳು ವಿದುರ. ವಿದುರ, ಪರಮಾತ್ಮ, ನನ್ನ ಸೋದರತ್ಯಾದ ಕುಂತಿದೇವಿಯೊಡನೆ ಕೆಲವು ರಹಸ್ಯವಾದ ವಿಚಾರಗಳನ್ನು ಮಾತನಾಡಿಕೊಂಡು ಹಾಗೆಯೇ ದುರ್ಯೋಧನ ಆಸ್ಥಾನಕ್ಕೆ ಬರುವೆನು. ಅಲ್ಲಿ ಎಂದೂ ನಡೆಯದ ಒಂದು ವಿಚಿತ್ರ ಸನ್ನಿವೇಶವು ನಡೆಯುವುದು. ನೀನು ನೋಡುವಂತೆ ಅಲ್ಲಿಗೆ ಬಾವಿದರ. ಆಗಲಿ ಪರಮಾತ್ಮ. ಜಗದ ಜೀವನದ ಕನುನಿ ಆಡಿಸಿ ಕುಣಿಸಿ ಬಾಯಿಯ ಕರೆಸಿ, ಆಡಿಸಿ ಕುಣಿಸಿ ಬಾಯಿಯ ಕರೆಸಿ, ಮನ ಬಿಡಿಯುವ ಮೋಹನ ರೂಪ ದೇವ ಜಗದ. ನಿಗಮಗೋಚರನೆ ನಿರ್ಮಲ ತಕನೆಂದ. ನಿಗಮಗೋಚರನೆ ನಿರ್ಮಲ ತಕನೆಂದ. ಬಲ್ಲವರಿಲ್ಲ ಜಗದ ಜೀವರಳು. ಬಲ್ಲವರಿಲ್ಲ ಜಗದ ಜೀವರಳು, ಭವನೆಗೆ ಸಿಲುಕಿದ ಭ್ರಾಂತಿಯ ಮನುಜರು. ಭವನೆಗೆ ಸಿಲುಕಿದ ಭ್ರಾಂತಿಯ ಮನುಜರು, ಭವರೋಗ ವೈದ್ಯ ನೀ ಪರಿಪಾಲಿಪ. ಭವರೋಗ ವೈದ್ಯ ನೀ ಪರಿಪಾಲಿಪ. ಜಗದ ಜೀವನದ ಕನುನಿ ಆಡಿಸಿ ಕುಣಿಸಿ ಮಾಯಿಯ ಕರೆಸಿ, ಆಡಿಸಿ ಕುಣಿಸಿ ಮಾಯಿಯ ಕರೆಸಿ, ಜೀವನ ಹಿಡಿಯುವ ಮೋಹನ ರೂಪ ದೇವ ಜಗದ. ಜೀವನದ ಕನುನಿ ಜಗದ ಜೀವಾತ್ಮನು ನೀ. ರಾಜಾದಿರಾಜ ಚಂದ್ರಕುಲ ಚಕ್ರೇಶ್ವರ ಹಸ್ತಿನಾವತಿ ರಕ್ಷಾಶ್ವಾಸನಾಧೀಶ್ವರ ಜಯ ವಿಜಯೀ ಭವ, ಜಯ ವಿಜಯೀ ಭವ, ಜಯ ವಿಜಯೀ ಭವ. ಒಂದೇ ಬಾಣದಿಂದ ಇಬ್ಬಾಗವಾಗಿ ಮಾಡಿದ ನನ್ನ ಪೂಜ್ಯ ಪಿತ ಭೀಷ್ಮಾಚಾರ್ಯರು, ದುರ್ಯೋಧನ, ನಮಗೆ ಅಸ್ತ್ರಶಸ್ತ್ರ ವಿದ್ಯೆಯನ್ನು ಹೇಳಿಕೊಟ್ಟ ಆಚಾರ್ಯ ದ್ರೋಣರು, ವಿದುರ ಚಿಕ್ಕಪ್ಪನವರು, ಈ ಕೌರವೇಶ್ವರನ ಧಮನಿಗಳಲ್ಲಿ ನನಗೆ ಬೆನ್ನೆಲುಬಾಗಿ ನಿಂತಿರುವ ನನ್ನ ಅನುಜ ದುಶ್ಯಾಸನ, ನನ್ನ ಪ್ರಾಣ ಮಿತ್ರ ಕರ್ಣ, ನನ್ನೊಡನೆ ನಿಂತು ಯುದ್ಧಕ್ಕೆ ಸಿದ್ಧರಾಗಿರುವ ಸೈಂಧವ, ಸಮಯಕ್ಕೆ ಸರಿಯಾಗಿ
ನನಗೆ ಹಿತೋಕ್ತಿಗಳ ಸಂದೇಶವನ್ನು ಮಾಡುತ್ತಿರುವ ನನ್ನ ಸೋದರ ಭಾವ ಶಕುನಿ. ಇವರುಗಳೆಲ್ಲ ಇರುವಾಗ ಇವರಿಗೆ ಸರಿಸಾಟಿಯಾಗಿ ನಿಲ್ಲಬಲ್ಲ ವೀರರು ಧೀರರು ಅವರಾರಿರುವರು. ಸಾಟಿ ಇರುವರೆಗೆ ನನಗೆ ಸಾಟಿ ಇರುವರೆಗೆ ಸಾಟಿ ಇರುವರೆಗೆ ನನಗೆ ಸಾಟಿ ಇರುವರೆಗೆ ಗುರುಕುಲ ಸಿಂಹಾಸನ ಛಲವ ಬಿಡದೆ ಕೈ ಕೈ ಎನಿಸಿ ಬಾಳು ಸಾಟಿ ಇರುವರೆಗೆ ನನಗೆ ಸಾಟಿ ಇರುವರೆಗೆ ಭೀಷ್ಮ ಗುರುದ್ರೋಣಾದಿಗಳಿರಲು ಶೌರ್ಯದಿ ರಣದೊಳು ದಿಪ್ಪಳ ಹೊರಿಸದೆ ಬಿಡುವನೆ. ಭೀಷ್ಮ ಗುರುದ್ರೋಣಾದಿಗಳಿರಲು ಶೌರ್ಯದಿ ರಣದೊಳು ದಿಪ್ಪುಗಳ ಹೊರಿಸದೆ ಬಿಡುವನೆ. ಭಾವ ಶಕುನಿ ಸಲಹೆ ನೀಡದಿರುವನೆ. ಮಿತ್ರಕರ್ಣ ಶತ್ರುಗಳನ್ನು ಬಿಡುವನೆ. ಭಾವಶಕುನಿ ಸಲಹೆ ನೀಡದಿರುವನೆ. ಮಿತ್ರಕರ್ಣ ಶತ್ರುಗಳನ್ನು ಬಿಡುವನೆ. ಅನುಜನು ಶಾಸನ ಅವರನ್ನು ವಧಿಸದಿರುವನೆ. ಅನುಜನು ಶಾಸನ ಅವರನ್ನು ವಧಿಸದಿರುವನೆ. ಹೀಗಿರುವಾಗ ಸಾಟಿ ಇರುವರೆಗೆ ನನಗೆ ಸಾಟಿ ಇರುವರೆ. ಸಾಟಿ ಇರುವರೆಗೆ ನನಗೆ ಸಾಟಿ ಇರುವರೆ. ಗುರುಕುಲ ಸಿಂಹಾಸನ ಛಲವ ಬಿಡದೆ ಸೌರದಿಯೇ ಕೈಕಲ್ಲೊರೆ ಎನಿಸಿ ಬಾಳು ಸಾಟಿ ಇರುವರೆಗೆ. ಗುರುಕುಲ ಸಿಂಹಾಸನ ಛಲವ ಬಿಡದೆ ಸೌರದಿಯೇ ಕೈಕಲ್ಲೊರೆ ಎನಿಸಿ ಬಾಳು ಸಾಟಿ ಇರುವರೆಗೆ ನನಗೆ ಸಾಟಿ ಇರುವರೆ. ಸಾಟಿ ಇರುವರೆಗೆ ನನಗೆ ಸಾಟಿ ಇರುವರೆ. ತಾತ, ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದ್ದೀರಾ? ರಾಜ್ಯ ಕೋಶಾದಿಗಳನ್ನು ಕಳೆದುಕೊಂಡು ಅರಣ್ಯದಲ್ಲಿ ಅನಾಗರಿಕರಂತೆ ವಾಸ ಮಾಡಿಕೊಂಡಿರುವ ಪಾಂಡವರು ನಾಚಿಕೆ ಇಲ್ಲದೆ ಅರ್ಧ ರಾಜ್ಯವನ್ನು ಬೇಡಲು ಆ ಕೃಷ್ಣನನ್ನು ರಾಯಭಾರಿಯನ್ನಾಗಿ ಕಳಿಸಿರುವಂತೆ ಎಷ್ಟೊಂದು ಅವಹೇಳನ. ದುರ್ಯೋಧನ ತಾತ, ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಈ ರಾಜ್ಯವನ್ನು ಸುಖವಾಗಿ ತಾತ, ನನ್ನ ಬಳಿ 11 ಅಕ್ಷಿ ಸೈನ್ಯವಿರುವುದು. ಆದರೆ ಹಿಡಿತಕ್ಕೆ ಸಿಕ್ಕಿದವರು ವಾದಿಸಿದ ಆನೆಯ ಕಾಲಿಗೆ ಸಿಕ್ಕಿದ ಕಾಯಣಿಯಂತೆ ಲಕ್ಷ್ಯಪಜ್ಜಾಗುವುದು. ನೀವು ಸುಮ್ಮನೆ ಕುಳಿತುಕೊಳ್ಳಿ. ಸಹೋದರ ದುಶ್ಯಾಸನ, ಪಾಂಡವರ ಯಜ್ಞವನ್ನು ಪ್ರಾರಂಭಿಸಲು ನಮ್ಮಲ್ಲಿ ಸರಿಯಾದ ಕರ್ಮೋಪದೇಶಕನಾರು ನಮ್ಮ ಅಂಗರಾದ ವೀರ ಕರ್ಣನಿಲ್ಲವೇ? ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳಿರುವಲ್ಲಿ ಅವರ ಕಣ್ಣು ಮುಂದೆಯೇ ಬೆಳೆದ ನಮಗೇಕೆ ಅದರ ಚಿಂತೆ? ಚಕ್ರವರ್ತಿಗೆ ಸೇವಾಗಲಿ. ಯಾರದು? ಪುರುಷೋತ್ತಮ. ಯಾರು ಯಾರಿಗೆ ಪುರುಷೋತ್ತಮ? ಜಗತ್ಶ್ರೇಷ್ಠನಾದ ನಾನಿರುವಲ್ಲಿ ಆ ಧನ ಕಾಯುವವನು ಪುರುಷೋತ್ತಮನು. ಅವನು ನೇರವಾಗಿ ನನ್ನ ಅರಮನೆಗೆ ಬರುವನೆಂದು ಭಾವಿಸಿ ಸಕಲ ಭೋಗದಿಂದ ಸ್ವಾಗತಿಸಬೇಕೆಂದಿದ್ದನು. ಆದರೆ ಅವನ ಹುಟ್ಟುಗುಟ ಅನುಸಾರವಾಗಿ ಈ ದಾಸಿ ಪುತ್ರನ ಮುರುಕು ಜೋಪಡಿಯನ್ನು ಆಶ್ರಯಿಸಿದನಂತೆ. ದುರ್ಯೋಧನ, ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡುವಂತೆ ಹೇಳಲು ಬರುತ್ತಿರುವನಲ್ಲದೆ ನಿನ್ನಲ್ಲಿ ಯಾಚನೆಗಾಗಿ ಬರುತ್ತಿಲ್ಲ. ಯಾರು? ಓಹೋ, ವಿದುರ ಚಿಕ್ಕಪ್ಪ. ಪಾಂಡವರಿಗೆ ಅರ್ಧ ರಾಜ್ಯವನ್ನು ನಾನು ಕೊಡಬೇಕು. ಅದನ್ನು ಚಕ್ರವರ್ತಿಯಾದ ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕೆ? ಸುಮ್ಮನೆ ಕುಳಿತುಕೋ. ಬಲವಂತನಾದ ನಿನಗೆ ನ್ಯಾಯವು ಅಧೀನವು ಅಥವಾ ನ್ಯಾಯಕ್ಕೆ ಸರ್ವರು ಅಧೀನರು. ರೋಗಿಗೆ ಆಪತ್ಯವು ರುಚಿಸುವಂತೆ ಪಥ್ಯವು ಎಂದಿಗೂ ರುಚಿಸುವುದಿಲ್ಲ. ನಿನ್ನ ಮರಣ ಕಾಲವು ಸನ್ನಿಹಿತವಾಗಿದ್ದರಿಂದ ನಿನ್ನ ಬುದ್ಧಿಯು ಈ ರೀತಿ ವಿಕಲ್ಪನೆಯಾಗಿರುವುದು.
ಸಹೋದರ ದುಶ್ಯಾಸನ, ಅಗ್ರಜ ಪೂಜ್ಯರು ಹಿರಿಯರು ಎಂದು ಗೌರವಿಸಿದ ಮಾತ್ರಕ್ಕೆ ಮಿತಿ ಮೀರಿ ಮಾತನಾಡುತ್ತಿರುವ ಈ ಮುದಿಯನನ್ನು ಸಭೆಯಿಂದ ಆಚೆಗೆ ಹೊರಟು ಬಿಡು. ಎಲ್ಲೋ ದುರುಳ ನಡೆ ದುರುಳ ನಡೆ ದುರುಳ ನಡೆ ದುರುಳ ನಡೆ ದುರುಳ ನಡೆ ದುರುಳ ಕಡು ಸರಗಡದಲ್ಲಿ ನುಡಿದವನಿದ್ದ ಕಡು ಸರಗಡದಲ್ಲಿ ನುಡಿಯುವುದನಿದ್ದ ನಡೆ ದುರುಳ ನಡೆ ದುರುಳ ನಡೆ ದುರುಳ ಹೀರರೆದರಲಿ ಸಾರಿ ನುಡಿವಯ ಹೀನ ಕುತ್ತದ ನುಡಿಗಳನ್ನು ಹೀರರೆದರಲಿ ಸಾರಿ ನುಡಿವಯ ಹೀನ ಕುತ್ತದ ನುಡಿಗಳನ್ನು ನಡೆದುರುಳ 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 ಎಲ್ಲೋ ವಿದುರ ಅಣ್ಣನ ಆಜ್ಞಾನುಸಾರವಾಗಿ ಈಗಿಂದೀಗಲೇ ಸಭೆಯನ್ನು ಬಿಟ್ಟು ಹೊರಡು, ಇಲ್ಲವಾದರೆ ಈ ನನ್ನ ಗದೆಯಿಂದ ಅನರ್ಥವಾದೀತು, ಎಚ್ಚರ. ದುರ್ಯೋಧನ, ನನ್ನನ್ನು ಸಭೆಯಿಂದ ಹೊರದೂಡುವಷ್ಟು ಸಾಮರ್ಥ್ಯ ಉಂಟಾಯಿತೆ? ಛೀ ಅವಿವೇಕ್! ಹಿಂದೆ ದ್ರೌಪದಿಯ ವಸ್ತ್ರಾಭರಣದಲ್ಲಿ ಭೀಮನು ಮಾಡಿದ ಪ್ರತಿಜ್ಞೆಯಂತೆ ನಿನ್ನ ತೊಡೆಯನ್ನು ಪ್ರಾರ್ಥಿಸಿಕೊಳ್ಳುವಾಗ ಅದನ್ನು ಇಟ್ಟಿದ್ದ ಈ ಧನುಸ್ಸನ್ನು ಇಲ್ಲೇ ಈಗಲೇ ಮುರಿದು ಬಿಸಾಡುವೇನು? ಪ್ರಮಾದವಾಯಿತು, ಪ್ರಮಾದವಾಯಿತು. ದುರ್ಯೋಧನ, ಪೂಜ್ಯರಾದ ವಿದುರರನ್ನು ಹಪಾಸಕ್ಕೀಡು ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನು ಕಳೆದುಕೊಂಡೆಯಲ್ಲ. ಆತನು ಧನುರ್ಧಾರಿಯಾಗಿ ನಿನ್ನ ಪರ ಯುದ್ಧಕ್ಕೆ ನಿಂತಿದ್ದರೆ 3 ಲೋಕಗಳಲ್ಲಿಯೂ ನಿನ್ನನ್ನು ಜಯಿಸುವ ವೀರರು ಯಾರೂ ಇರುತ್ತಿರಲಿಲ್ಲ. ಮಿತ್ರ ಕರ್ಣ, ಈ ವಿದುರನ ಗುಟ್ಟು ಬೆದರಿಕೆಗೆ ನೀನು ಹೆದರುವುದು? ಈ ವಿದುರನು ಎಂದಾದರೂ ಯುದ್ಧ ಮಾಡುವುದನ್ನು ನೀನು ನೋಡಿರುವೆಯಾ? ಅದರ ಚಿಂತೆ ಬಿಡು. ಈಗ ಕೇಳಿರಿ, ಕೃಷ್ಣನು ರಾಯಭಾರಿಯಾಗಿ ಬರುತ್ತಿರುವನಿಗೆ ಸಭೆಯಲ್ಲಿ ಯಾರಾದರೂ ಎದ್ದು ನಿಂತು ನಮಸ್ಕರಿಸಿದ್ದೇ ಆದರೆ ಅವರು ಕೂಡಲೇ ಸಭೆಯನ್ನು ಬಿಟ್ಟು ಹೊರಗೆ ಹೋಗಬೇಕಾದೀತು. ಎಚ್ಚರ! ಸಹೋದರ ದುಶ್ಯಾಸನ, ರಾಜ್ಯದ ಸೇನಾಧಿಕಾರಿಗಳ ಪಟ್ಟಿಯನ್ನು ಸಿದ್ಧಪಡಿಸುವಂತೆ ತಿಳಿಸಿದ್ದೆನಲ್ಲ, ಸಿದ್ಧವಾಗಿರುವುದೇ? ಸಿದ್ಧವಾಗಿರುವುದು ಅಗ್ರಜ. ಎಲ್ಲಿ? ಇದೋ ತೆಗೆದುಕೊಳ್ಳಿ. ಹೇಗೆ ಕೊಡು. ಆ ಕೃಷ್ಣನು ಬಂದಾಗ ನಾನು ಇದನ್ನೇ ವೀಕ್ಷಿಸುತ್ತಾ ಕುಳಿತುಕೊಳ್ಳುತ್ತೇನೆ. ಧರ್ಮ ಕಾಂಡವ ಧರ್ಮ ಕಾಂಡವ ಕರ್ಮ ಪಾಹಿ ಮಾ ಧರ್ಮ ಕಾಂಡವ ಧರ್ಮ ವಿಲಯವೋ ಧರ್ಮವೇ ಜಯವೋ ಧರ್ಮ ವಿಲಯವೋ ಧರ್ಮವೇ ಜಯವೋ ಕರ್ಮವನರಿತು ನಿನೆಲೆ ಕಂಡ್ಯ ಮನುಜ ಕರ್ಮವನರಿತು ನಿನೆಲೆ ಕಂಡ್ಯ ಮನುಜ ಧರ್ಮ ಕಾಂಡವ ಕರ್ಮ ಪಾಹಿ ಮಾ ಧರ್ಮ ಕಾಂಡವ ನಾನು ನದೆನು ಎಂಬ ಮಮಕಾರ ನಿನಗೇಗೋ ನಾನು ನನ್ನದು ಎಂಬ ಮಮಕಾರ ನಿನಗೇಗೋ ಮಣ್ಣಿನಲ್ಲೇ ಹುಟ್ಟಿ ಮಣ್ಣಿನಲ್ಲೇ ಬೆಳೆದು ಮಣ್ಣಿನಲ್ಲೇ ಹುಟ್ಟಿ ಮಣ್ಣಿನಲ್ಲೇ ಬೆಳೆದು ಮಣ್ಣಲ್ಲಿ ಮಣ್ಣಾಗಿ ಹೋಗುವ ದೇಹಕ್ಕೆ ಮಣ್ಣಲ್ಲಿ ಮಣ್ಣಾಗಿ ಹೋಗುವ ದೇಹಕ್ಕೆ ಧರ್ಮ ಕಾಂಡವ ಕರ್ಮ ಪಾಹಿ ಮಾ ಧರ್ಮ ಕಾಂಡವ ಧರ್ಮ ಕಾಂಡವ ಧರ್ಮ ಕಾಂಡವ ನಾನು ಬಂದಾಗ ಭೀಷ್ಮ ದ್ರೋಣಾದಿಗಳೇ ಎದ್ದು ನಿಂತು ನಮಸ್ಕರಿಸಿದರು. ಈ ದುರ್ಮತ್ತನಾದ ದುರ್ಯೋಧನ ನನ್ನ ಕಡೆ ಕಣ್ಣೆತ್ತೂ ಸಹ ನೋಡದೆ ಕುಳಿತಿರುವನಲ್ಲ, ಇರಲಿ, ಇವನಿಗೆ ತಕ್ಕ ಪಾಠವನ್ನು ಕಲಿಸುವೆನು. ನನ್ನ ಮಾಯಿಯಿಂದ ಒಮ್ಮೆ ಭೂಮಿಯನ್ನು ಬೆಟ್ಟಿ ಈ ದುರುಳನಾದ ದುರ್ಯೋಧನು ತಾನಾಗಿಯೇ ಬಂದು ನನ್ನ ಕಾಲುಗಳಿಗೆ ಬೀಳುವಂತೆ ಮಾಡುವೆನು. ಜಾಗೃತರಾಗಿ ಯೋಗ ಮಾಯೆ. ಛೇ
ಚಕ್ರೇಶ್ವರ, ಕುರು ಸಾಮ್ರಾಜ್ಯದ ನೀನು ನನ್ನ ಕಾಲಿಗೆ ನಮಸ್ಕರಿಸುವುದೇ? ನಾನೇ ನಿನ್ನ ಬಳಿ ಬರುತ್ತಿದ್ದೇನಲ್ಲ. ಕೃಷ್ಣ, ದೂತನಾಗಿ ಬಂದಿರುವ ನಿನ್ನಲ್ಲಿ ದೂತ ಲಕ್ಷಣಗಳು ಇವೆಯೋ ಇಲ್ಲವೋ ಎಂದು ಪರೀಕ್ಷಿಸಿದ ಮಾತ್ರಕ್ಕೆ ನಾನು ನಿನಗೆ ನಮಸ್ಕರಿಸಿದ್ದೇನೆಂದು ಜಂಬಗೊಳ್ಳಬೇಡ. ಬಂದದ್ದಾಯಿತು. ಕೃಷ್ಣ, ನರ್ತನವೆಂದರೆ ನಿನಗೆ ಬಹು ಇಷ್ಟವಲ್ಲವೇ? ಯಾರಲ್ಲಿ ಸಹೋದರ ದುಶ್ಯಾಸನ ನರ್ತಕಿಯರನ್ನು ಬರಮಾಡು. ಆಗಬಹುದು. ಯಾರಲ್ಲಿ ನರ್ತಕಿಯರು ಬರಮಾಡಿ ನಡೆಯಲಿ ನರ್ತನ. ಕರುನಾಳು ಕುರುಭೂಪ ರಾಜೇಶ್ವರ, ಕರುನಾಳು ಕುರುಭೂಪ ರಾಜೇಶ್ವರ, ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ, ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ, ಕರುನಾಳು ಕುರುಭೂಪ ರಾಜೇಶ್ವರ. ರಿಪು ಭಯಂಕರ ರೂಪ ಮನೋಹರ, ರಿಪು ಭಯಂಕರ ರೂಪ ಮನೋಹರ, ಚಾಪ ವಿಜಯ ಬಲ್ಲ ಕರ್ಣ ಪರಮಾತ, ರಿಪು ಭಯಂಕರ ರೂಪ ಮನೋಹರ, ಚಾಪ ವಿಜಯ ಬಲ್ಲ ಕರ್ಣನ ಪರಮಾತ, ಸೋದರ ಮಾವನ ಹಿತದಿ ಚತುರ, ಕೌರವ ಸೋದರ ಮಾವನ ಹಿತದಿ ಚತುರ, ಸೋದರ ಮಾವನ ಹಿತದಿ ಚತುರ, ಸೋದರ ಮಾವನ ಹಿತದಿ ಚತುರ, ಗಾಂಧಾರಿ ದೇವಿಯ ಪ್ರೀತಿಯ ಕುವರ, ಗಾಂಧಾರಿ ದೇವಿಯ ಪ್ರೀತಿಯ ಕುವರ, ಎಲ್ಲಬ ವಲ್ಲಭ ಈ ಜಗಮಲ್ಲ, ಎಲ್ಲಬ ವಲ್ಲಭ ಈ ಜಗಮಲ್ಲ, ವಲ್ಲಭ ವಲ್ಲಭ ಈ ಜಗಮಲ್ಲ, ಎಲ್ಲಬ ವಲ್ಲಭ ಈ ಜಗಮಲ್ಲ, ಎಲ್ಲವ ವಲ್ಲಭ ಈ ಜಗಮಲ್ಲ, ಕರುನಾಳು ಕುರುಭೂಪ ರಾಜೇಶ್ವರ, ಕುರುವಂಶ ಕುಲ ತಿಲಕ ಮಕುಟೇಶ್ವರ,
ಕರುನಾಳು ಕುರುಭೂಪ ರಾಜೇಶ್ವರ. ನೀಲವರ್ಣಧ ಚೆಲುವ ನೀಲವರ್ಣದ ಚೆಲುವ ಕೊಳಲನಾದದಿ ಜಗವನೆಲ್ಲವ ಮರುಳೊಳಿಪ ಕೊಳಲ ನಾದದಿ ಈ ಜಗವನೆಲ್ಲವ ಮರುಳೊಳಿಪ ಹರಿ ನರ್ತಕಿಯರೇ ಎಲ್ಲಿ ಮತ್ತೊಮ್ಮೆ ಹೇಳಿ 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 ಮನಸ್ಸಬೇಕು ಮಹಾಪ್ರಭು. ಭೀಮನಿಗೆ ಭೀಮನಿಗೆ ವೈರಿ ನಮ್ಮ ಹಸ್ತಿನಾಪುರದೊಡೆಯ ಕನಗಾರಿ. ಭೀಮನಿಗೆ ಇವನು ಕಡುವೈರಿ ನಮ್ಮ ಹಸ್ತಿನಾಪುರದೊಡೆಯ ಕನಗಾರಿ. ಇವನಿಗೆ ಸಾಟಿ ಯಾರಿಹರಿಲ್ಲಿ ಇವನಿಗೆ ಸಾಟಿ ಯಾರಿಹರಿಲ್ಲಿ ಇವನಿಗೆ ಸಾಟಿ ಯಾರಿಹರಿಲ್ಲಿ ಕುರುವಂಶ ಕುಲ ತಿಲಕ ಗೌರವೇಶ್ವರ ಕುರುವಂಶ ಕುಲ ತಿಲಕ ಗೌರವೇಶ್ವರ ಕರುನಾಳು ಕುರುಭೂಪ ರಾಜೇಶ್ವರ ಕುರುವಂಶ ಕುಲ ತಿಲಕ ಮಕುಟೇಶ್ವರಾದಿ ಕುರುವಂಶ ಕುಲ ತಿಲಕ ಮಕುಟೇಶ್ವರಾದಿ ಕರುನಾಳು ಕುರುಭೂಪ ರಾಜೇಶ್ವರ ಕರುನಾಳು ಕುರುಭೂಪ ರಾಜೇಶ್ವರ ಕರುನಾಳು ಕುರುಭೂಪ ರಾಜೇಶ್ವರ ರಾಜೇಶ್ವರ ರಾಜೇಶ್ವರ. ಕೃಷ್ಣ ಪರಮಾತ್ಮ ಈ ದುರಹರಿಗೆ ಈ ದುರ್ಯೋಧನ ಬಳಿಗೆ ಬಂದ ಸಮಾಚಾರವೇನು ಕೃಷ್ಣ ಪರಮಾತ್ಮ? ಆಗಬಹುದು ಪೂಜ್ಯರೇ.
ತಿಳಿಸುವೆನು. ಪರಮ ಪೂಜ್ಯ ರಾಜ ಆಚಾರ್ಯರೇ, ಕುರು ವೃದ್ಧರೇ, ಕೌರವ ಪಕ್ಷೀಯರೇ, ನಾನಿಂದು ಪಾಂಡವರ ರಾಯಭಾರಿಯಾಗಿ ಬಂದಿರುವೆನು. ಅವರು ಕಳಿಸುವ ಸಂದೇಶವನ್ನು ನಿಮ್ಮ ಮುಂದಿಡುವುದು ನನ್ನ ಅಭಿಮತ. ಕುರುಪಾಂಡವರ ರಾಜಕಾರಣವಸ್ತಿಯು ಈಗ ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ ಈಗ ನಾನು ನಿಮ್ಮ ಮುಂದಿಡುವ ಪ್ರಶ್ನೆಯು ಸಮಗ್ರವಾಗಿ ಗಮನಿಸಿ ಸಮಗ್ರ ಭಾರತದ ಕ್ಷತ್ರಿಯ ರಾಜರ ಅಸ್ತಿತ್ವ ನಾಸ್ತಿತ್ವಗಳನ್ನು ನಿರ್ಧರಿಸಿರುವುದೆಂಬುದಿರಿ. ಈಗ ಈ ಪ್ರಶ್ನೆಯನ್ನು, ಈ ಪವಿತ್ರವಾದ ಬೌದ್ಧ ಬಹುಮಾತೆಯನ್ನು ಶಾಂತಿ ಎಂಬ ಅಮೃತಧಾರೆಯಿಂದ ಅಭಿಷೇಕ ಮಾಡುವಿರೋ ಅಥವಾ ಭಯಂಕರ ರಕ್ತಧಾರೆಯಿಂದ ಈ ಮಾತೃಮೂರ್ತಿಯನ್ನು ತೋಯಿಸುವರು? ಇವೆರಡರಲ್ಲಿ ಒಂದು ಪ್ರಶ್ನೆಯು ಈಗ ನಿರ್ಣಯಿಸಲ್ಪಡಬೇಕಾಗಿದೆ. ಕೇವಲ ಪೀಠಿಕೆಯಲ್ಲಿ ಕಾಲಹರಣ ಮಾಡದೆ ಮುಖ್ಯ ಉದ್ದೇಶಕ್ಕೆ ಬರುವೆನು. ಸಭಾಸದರೇ, ಕಪಟ ದ್ಯೂತದಲ್ಲಿ ಪರಾಜಿತರಾದ ಮೇಲೆ ಸತ್ಯಸಂಧರು ಧರ್ಮಶೀಲರೂ ಆದ ಪಾಂಡವರು ನಿಮ್ಮಗಳ ಆಜ್ಞೆಯಂತೆ ವನವಾಸ ಜ್ಞಾತವಾಸಿಗಳನ್ನು ಮುಗಿಸಿಕೊಂಡು ಹಸ್ತಿನಾವತಿಗೆ ಹಿಂತಿರುಗಿದರು. ಇನ್ನು ನಿಮ್ಮ ವಾಗ್ದಾನ ಒಂದುಳಿರುವುದು. ಅವರು ನನ್ನೊಡನೆ ಈ ರೀತಿ ಸಂದೇಶವನ್ನು ಕಳಿಸುವರು: ನಾವು ಪ್ರತಿಜ್ಞೆಯಂತೆ ನಡೆದುಕೊಂಡೆವು. ಮುಂದಿನ ರಾಷ್ಟ್ರ ಕಲ್ಯಾಣಕ್ಕಾಗಿ ನಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡಿ ಎಂದು. ಸಭಾಸದರಿ, ಕೇಳಿದ ಪಾಂಡವರ ಈ ವಿನಯವಚನಗಳನ್ನು ಅವರು ನಿಮ್ಮ ಮೇಲೆ ಬಾಲ್ಯದಿಂದಲೂ ತೋರುತ್ತಾ ಬಂದಿರುವ ದೀರ್ಘವೈರವನ್ನು ಮರೆಯಲು ಪಾಂಡುನಂದನರು ಈಗಲೂ ಸಿದ್ಧರು ಇರುವರು. ವಿಷಭೋಜನ, ಲಾಕ್ಷ ಗೃಹದಾನ, ಸರ್ಪಬಂಧ ಇವೆಲ್ಲಕ್ಕಿಂತಲೂ ಮಿಗಿಲಾಗಿ ತುಂಬಿದ ರಾಜ್ಯಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಪರಣ ಇಂತಹ ಮಹಾ ಅಪರಾಧಗಳನ್ನು ಮನ್ನಿಸಿ ನಿಮ್ಮಲ್ಲಿ ತಮಗೆ ನ್ಯಾಯವಾಗಿ ಸಲ್ಲಬೇಕಾದ ಅರ್ಧ ರಾಜ್ಯಕ್ಕೋಸ್ಕರ ನಿಮ್ಮಲ್ಲಿ ಯಾಚಿಸುತ್ತಿರುವಾಗ ಇಂತಹ ಸಮಯವನ್ನು ವ್ಯರ್ಥಗೊಳಿಸದೆ ಶಾಂತಿ ಸಂಧಾನಕ್ಕಾಗಿ ಪ್ರಯತ್ನಿಸಿರಿ. ಅವರ ಸಂದೇಶದೊಡನೆ ಕುರುಪಿತ ಭೀಷ್ಮರೇ, ಇದು ಯಾವ ಧರ್ಮ? ಭರತ ಭೂಮಿಗೆ ಸ್ವತಂತ್ರರಾರೋ, ಭರತ ಭೂಮಿಗೆ ಸ್ವತಂತ್ರರಾರೋ. ಗುರುಕುಲಕ್ಕೆ ಗುರು ದ್ರೋಣರೇ, ಗುರುಕುಲಕ್ಕೆ ಗುರು ದ್ರೋಣರೇ, ಇದು ಯಾವ ನ್ಯಾಯ? ಕಪಟ ವಂಚನೆ ಮೋಸ ಅಟ್ಟಹಾಸ, ಕಪಟ ವಂಚನೆ ಮೋಸ ಅಟ್ಟಹಾಸ. ಅರಕುಸುಕುಲ ಧರ್ಮ ನಶಿಸಿದೆ ಮಹಾರಾಜ, ಧರಣಿ ಆಳಿದವರೆಲ್ಲ ಮರಳಿ ಬರರೋ, ಧರಣಿ ಆಳಿದವರೆಲ್ಲ ಮರಳಿ ಬರರೋ. ಸಂಧಿ ಬೇಡಲು ಬಂದ ರಾಯಭಾರಿ ಭರತ ವಂಶ ಕುಲಾಂತಕನಲ್ಲವಯ್ಯ. ಯಮಸುತ ಭೀಮಾರ್ಜುನನ ಕುಲ ಸಹದೇವ, ಯಮಸುತ ಭೀಮಾರ್ಜುನನ ಕುಲ ಸಹದೇವ, ಸಾಮಾನ್ಯರೆಂದೆನಿಸಿ ದುಡುಕಬೇಡ, ಸಮಭಾಗವನಿತ್ತು ಸುಖದಿ ಬಾಳು ಸುಯೋಧನ. ಸುಯೋಧನ, ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನೂ ಸೇರಿಸಿರುವೆನು. ಇನ್ನು ಮುಂದಿನ ವಿಚಾರಗಳನ್ನು ಕರ್ತವ್ಯಗಳನ್ನು ನಿರ್ಣಯಿಸುವುದು ಪ್ರಾಜ್ಞರಾದ ನಿಮಗೆಲ್ಲರಿಗೂ ಸೇರಿದ್ದು.
ದುರ್ಯೋಧನ. ಯಾರು? ಓಹೋ, ವಿದುರ ಚಿಕ್ಕಪ್ಪ. ನಡೆಯಲಿ ನಿಮ್ಮ ಅರಣ್ಯ ರೋಧನವು. ಹೌದು, ನನ್ನ ರೋದನವು ಅರಣ್ಯ ರೋದನವೇ. ನಿನ್ನಂತವರಿಗೆ ಸದುಪದೇಶ ಮಾಡಬಾರದೆಂದು ದೊಡ್ಡವರು ಹೇಳಿದ್ದಾರೆ. ಏನು ಮಾಡಲಿ, ಕೆಡುವರನ್ನು ನೋಡಿದಾಗ ಸದುಪದೇಶ ಮಾಡುವುದು ನಮ್ಮಗಳ ಕರ್ತವ್ಯ. ನಾನಿನ್ನು ಸುಮ್ಮನಿದ್ದರೆ ದೋಷವು ಸಂಭವಿಸುವುದು. ಚಿಕ್ಕಪ್ಪ, ಈ ನಿಮ್ಮ ನೀತಿ ಪಾಠವನ್ನು ಆ ನಿನ್ನ ಪಾಂಡವರಿಗೆ ಹೇಳಲೇಕೆ? ನಿನಗಾಗಲಿ, ಭೀಷ್ಮರಿಗಾಗಲಿ, ಆಚಾರ್ಯ ದ್ರೋಣರಿಗಾಗಲಿ, ಅಥವಾ ಈ ಕಪಟಿ ಕೃಷ್ಣನಿಗಾಗಲಿ ನನ್ನೊಬ್ಬನಲ್ಲಿ ಮಾತ್ರ ದೋಷಗಳು ಕಂಡು ಬರುತ್ತಿದೆ ಅಲ್ಲವೇ? ಆ ಪಾಂಡವರು ನಿರ್ದೋಷಿಗಳಲ್ಲವೇ? ಕುಂತಿ ಪುತ್ರ ಪಕ್ಷಪಾತಿಗಳಾದ ನೀವು ನಿಮ್ಮ ನಿಮ್ಮ ಸ್ವಭಾವಕ್ಕೆ ಸರಿಯಾದುದನ್ನೇ ಹೇಳಿದಿರಿ. ಭಾವ ಕೃಷ್ಣ, ಮಹಾನುಭಾವನಾದ ನೀನು ನಿನ್ನ ದೂತತ್ವವನ್ನು ಬಹು ಶ್ಲಾಘನೀಯವಾಗಿಯೇ ಮುಗಿಸಿದೆ. ಆದರೆ ಈ ನಿನ್ನ ಮರಳು ಮಾತಿಗೆ ಒಡಂಬಡುವ ಬುದ್ಧಿಹೀನನು ಮಾತ್ರ ಈ ದುರ್ಯೋಧನನಲ್ಲ. ಇದು ಶುದ್ಧ ಕ್ಷತ್ರಿಯನ ರಕ್ತ. ಸ್ವಾಭಿಮಾನ ಶೂನ್ಯತೆಯ ಒಳಕು ನೀರಲ್ಲ ಕೃಷ್ಣ, ಕೊಳಕು ನೀರಲ್ಲ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಸೆಯದ ದುರಭಿಮಾನ. ವಿಚಾರ ಮಾಡು ಕೌರವೇಶ್ವರ, ವಿಚಾರ ಮಾಡು. ಸಾಕು ಮಾಡಿ ನಿನ್ನ ವಾಕ್ಪಟುತ್ವವನ್ನು. ಏನಂದೆ? ನನ್ನದು ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ ದುರಭಿಮಾನವೇ? ಆಗಲ್ಲ ಕೇಳು ಕೃಷ್ಣ. ಈ ದುರ್ಯೋಧನನ್ನು ಸದೆಬಡಿಯಬೇಕೆಂದು ನನ್ನವೇ ನಿನ್ನ ಹೊಟ್ಟೆ ಬಾಕ ಭೀಮ. ಅದು ದುರಾಶಯ, ಅಭಿಮಾನ ಶೂನ್ಯತೆಯಿಂದ ನಿನ್ನಂತಹ ಕಪಟಿಯ ಸ್ನೇಹವನ್ನು ಮಾಡಿದರಲ್ಲ ಪಾಂಡವರು. ಅದು ದುಸ್ಸಹವಾಸ. ನಾವೇ ಸಮರ್ಥರು, ನಾವೇ ಜಯಶೀಲರು ಎಂದು ಜಂಬ ಕೊಚ್ಚಿಕೊಳ್ಳುತ್ತಿರುವರಲ್ಲ ಆ ನಿನ್ನ ಮತಿಗೆಟ್ಟ ಪಾಂಡವರು. ಅದು ದುರಭಿಮಾನ. ನನ್ನ ಪ್ರಾಣಮಿತ್ರನಾದ ಕಣ್ಣನನ್ನು ವಧಿಸಬೇಕೆಂದಲ್ಲವೇ ಆ ಪಾರ್ಥ. ಅದು ದುರಭಿಮಾನ. ದುರ್ಯೋಧನ ದುಶ್ಯಾಸನನ್ನು ಪಡೆಗೈದು ಭಾರತ ಖಂಡದಲ್ಲೇ ತಮ್ಮ ಧ್ವಜ ಪಟಾಕಿಯನ್ನು ಆಡಿಸಲು ಯೋಚಿಸುತ್ತಿರುವರಲ್ಲ ಮತಿಗೆಟ್ಟ ಪಾಂಡವರು. ಅದು ದುರಭಿಮಾನ. ಹೆಚ್ಚೇನು ಕೃಷ್ಣ, ನೀವಾರು ಏನೇ ಹೇಳಿದರು ಈ ಕೌರವೇಶ್ವರನ ನಿರ್ಧಾರ ಚಲಿಸದು. ಸುಮ್ಮನೆ ಕಂಠ ಶೋಷಣೆಯಿಂದ ಪ್ರಯೋಜನವಿಲ್ಲ ಕೃಷ್ಣ. ನೀನಿನ್ನು ಬಂದ ದಾರಿಯನ್ನು ಹಿಡಿಯುವುದು ಒಳ್ಳೆಯದು. ಅಣ್ಣನ ಮಾತುಗಳೆಲ್ಲವೂ ನನಗೊಪ್ಪಿದವು. ಕುರು ಸಹೋದರ ಹೃದಯದಲ್ಲಿ ಪ್ರಜ್ವಲಿಸಿದ ಅಗ್ನ ಜ್ವಾಲೆಯು ಈ ನಿನ್ನ ಯುದ್ಧ ಬೀರು ಮಾತುಗಳಿಂದ ಶಾಂತವಾಗುವುದಿಲ್ಲ ಕೃಷ್ಣ, ಶಾಂತವಾಗುವುದಿಲ್ಲ. ಏಳಿ ಪಾಂಡವರ ಕೂಡಿ ಬಾಳುವುದು ಬೇಡ ಬೇಡ ಬಲು ಬೇಸರವೋ, ಬೇಡ ಬೇಡ ಬಲು ಬೇಸರವೋ, ಬೇಡ ಬೇಡ ಬಲು ಬೇಸರವೋ. ಏಳಿ ಪಾಂಡವರ ಕೂಡಿ ಬಾಳುವುದು ಬೇಡ ಬೇಡ ಬಲು ಬೇಸರವೋ, ಬೇಡ ಬೇಡ ಬಲು ಬೇಸರವೋ, ಬೇಡ ಬೇಡ ಬಲು ಬೇಸರವೋ. ನಾಡುಗರ ಕದೋಳು ಕಾಡಿಗೋಗಲಿ, ನಾಡುಗರ ಕದೋಳು ಕಾಡಿಗೋಗಲಿ, ನೀಡಲಾಗದು ರಾಜ್ಯವನ್ನು. ಭ್ರಷ್ಟ ಪಾಂಡವರ ಹಟ್ಟಹಾಸವ ಮೆಟ್ಟಿ ಮೆರೆಯುವೆ ದೊರೆಯೊಳಗೆ, ಮೆಟ್ಟಿ ಮೆರೆಯುವೆ ದೊರೆಯೊಳಗೆ, ಮೆಟ್ಟಿ ಮೆರೆಯುವೆ ದೊರೆಯೊಳಗೆ. ಎಲ್ಲೋ ಕಿಸ, ಎಲ್ಲೋ ಕಿಶ, ಓ ನಿಂದ ಪಾಂಡವರ ಸೇನಾ ಸಮುದ್ರವನ್ನು ಕಲಕಾಡಿ ಬಿಡಬಲ್ಲ ಈ ಗಂಡುಗಲಿಗಳು ನಾವು. ಆ ಬಂಡ ಭೀಮರ ರುಂಡವನ್ನು ಚೆಂಡಾಡಿಸಲು ಈ ದುಶ್ಯಾಸನು ಸದಾ ಸಿದ್ಧನಿರುವನು. ಹೋಗು ಕೃಷ್ಣ, ಹೋಗು. ಆ ನಿನ್ನ ಪಾಂಡವರಿಗೆ ತಿಳಿಸಿಬಿಡು, ಸಮರವೇ ಸಿದ್ಧ, ಸಮರವೇ ಸಿದ್ಧ. ಖರೀದಿಸಿದ ತೇರಿವೆ ವೈದ್ಯ, ಖರೀದಿಸಿದ ತೇರಿವೆ ವೈದ್ಯ, ಖರೀದಿಸಿದ ತೇರಿವೆ ವೈರ್ಯ. ದುರಾಗ್ರಹದಿಂದಲೇ ಕಲಾತಂಡದೆ, ದುರಾಗ್ರಹದಿಂದಲೇ ಕಲಾತಂಡದೆ. ಬರದಿ ಕೀಳುವೆ ಅದಮ ನೀಚರ ಪಿಡಿ ತೆಗುತ್ತದೆ.
ಮಲಮನೀಕರ ಪಿಡಿಯುತ್ತದೆ. ಬರಲಿ ಕೇಳುವೆ ಸುರಳ ಹೃದಯವ, ಬರಲಿ ಕೇಳುವೆ ಸುರಳ ಹೃದಯವ, ಬರಲಿ ಕೇಳುವೆ ಸುರಳ ಹೃದಯವ. ದುರ್ಗಾಸುರನ ಪುಡಿ ಪುಡಿಗೈಯುವೆ, ದುರ್ಗಾಸುರನ ಪುಡಿ ಪುಡಿಗೈಯುವೆ. ಪಡೆಯುವ ಕೀರ್ತಿಯ ಪರದೋಡುತ್ತದೆ, ಪಡೆಯುವ ಕೀರ್ತಿಯ ಪರದೋಡುತ್ತದೆ. ನೀ ಕೈಬಿಸಿದ ಚೇದಿದೆ ವೈರ್ಯ, ನೀ ಕೈಬಿಸಿದ ಚೇದಿದೆ ವೈರ್ಯ, ನೀ ಕೈಬಿಸಿದ ಚೇದಿದೆ ವೈರ್ಯ. ಗುಂಡಿಯನ್ನು ಸಿಗಿದು ಚಂಡಾರಿ ರಣಚಂಡಿಗಳಿಗೆ ಔತಣ ಕೂಟವೇ ನಿಂತ ಗುರು ಸಹೋದರರನ್ನು ಸರಗಟ್ಟವಲ್ಲ ಸಮರ ವೀರರು ಈ ಧರೆಯೊಳಗೆ ಯಾರೆಲ್ಲ ಎಂಬುದು ಸಮರ್ಥಿಸಿ ಸರ್ವ ಸೈನ ಪುಡಿಯನ್ನು ಪುಡಿ ಕುಟ್ಟಿ ಕುರುಕ್ಷೇತ್ರವನ್ನೇ ರಣಕ್ಷೇತ್ರವನ್ನು ಮಾಡಿ ಪಾಂಡವರನ್ನು ಹುಟ್ಟಡಗಿಸಿ ದಿಟ್ಟತನದಿಂದ ತೊಟ್ಟ ಮನದಿಂದಲೇ ಬಿಸಿಟ್ಟಿರುವ ಬಿರುಮಾತು ಸರಮಾಲೆ ಬರದಂತೆ ಅಂಗಂಗನ್ನು ತುಂಡರಿಸಿ ನಿಟ್ಟುಸಿರು ಬಿಟ್ಟೊಡೆ ಬಾಹುಬಲ ಮನಾಬಲ ಎಲ್ಲಾ ಬಲಬಲಗಳು ಪರೀಕ್ಷೆ ಆಗೇ ಹೋಗಲಿ. ಏ ಶ್ರೀಲೋಕ ವಲ್ಲ ನಮ್ಮನ್ನು ಅಣಗಿಸಿದೆಯಾ? ಮಂದಾಸದ ನಗು ಬೀರುತ್ತಿದೆಯಾ? ಹೋಗು, ಸಮರವೇ ಸದಾ ಸಿದ್ಧವೆಂದು ಆ ನಿನ್ನ ಪಾಂಡವರಿಗೆ ತಿಳಿಸಿಬಿಡು. ಭಲೆ ಭಲೆ ಸೈಂಧವ. ದುರ್ಯೋಧನ ದುಶ್ಯಾಸನರ ಅಭಿಮತವೇ ನನ್ನ ಅಭಿಮತ. ನನ್ನ ಪರಮ ವೈರಿಯಾದ ಅರ್ಜುನನ ಮೇಲಿನ ಹಗೆಯುತ್ತೀರದ ಹೊರತು ಈ ರಾಧೆಯನಿಗೆ ಮೃಷ್ಟಾನ್ನ ವೃತ್ತಿಸುವುದಿಲ್ಲ. ರಾಜೇಂದ್ರ, ಚಲಿಸದು ರಾಧೇಯನ ಪಂಥ ವ್ಯರ್ಥ ನುಡಿಗಳಿಂದ, ಚಲಿಸದು ರಾಧೇಯನ ಪಂಥ ವ್ಯರ್ಥ ನುಡಿಗಳಿಂದ. ಮತಿಗೆಟ್ಟು ನುಡಿವಿರೇಕೆ ಮಹಾರಥಿಕರೆಂದೆನಿಸಿ, ಮತಿಗೆಟ್ಟು ನುಡಿವಿರೇಕೆ ಮಹಾರಥಿಕರೆಂದೆನಿಸಿ. ದುರುಳ ಪಾರ್ಥನ ಶಿರವ ಹರಿವ ತನಕ, ಆ ದುರುಳ ಪಾರ್ಥನ ಶಿರವ ಹರಿವ ತನಕ ಶಾಂತಿಯೇ ಅಂಗಾಧಿಪಗೆ. ಕೃಷ್ಣ, ನನ್ನ ಪರಮ ವೈರಿಯಾದ ಅರ್ಜುನನ ಮೇಲಿನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಕೇಳದ ಬಂದು ಎಲ್ಲವೇ ನಿನ್ನದಕ್ಕಿಂತ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿ ರಾಜೇಂದ್ರ, ಸಂಧಿಯು ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಬಯಸುವ ವೃದ್ಧರಿಗೆ ಸ್ವಾಭಾವಿಕವಾದದ್ದು, ನಮ್ಮಂತಹ ವೀರರಿಗಲ್ಲ. ಕೃಷ್ಣ, ಕರ್ಣ, ನೀನು ಇವರಂತೆ ಮಾತನಾಡುವೆಯಾ? ಕೇವಲ ಅರ್ಜುನನ ಮೇಲಿನ ವೈಯಕ್ತಿಕ ಕಾರಣಕ್ಕಾಗಿ ಇಡೀ ಕ್ಷತ್ರಿಯ ಕುಲವನ್ನೇ ನಾಶ ಮಾಡಲು ಯೋಚಿಸುವೆಯಾ? ಇದು ನಿನ್ನ ಧರ್ಮವೇ? ಧರ್ಮ ಸಲ್ಲದು ನಿನಗೆ ಅಲ್ಲವನೇ, ಎಲ್ಲ ವಿಷಯವ ವಲ್ಲವನೇ. ಸಲ್ಲದು ನಿನಗೆ ವಲ್ಲವನೇ, ಎಲ್ಲ ವಿಷಯವ ವಲ್ಲವನೇ. ಸಲ್ಲದು ನಿನಗೆ ವಲ್ಲವನೇ. ರಾಜೇಂದ್ರ, ಪಾಂಡು ತನಯರ ಹಿತವನು ಬಯಸುತ್ತ, ಪಾಂಡು ತನಯರ ಹಿತವನು ಬಯಸುತ್ತ
ದೂತ ಸಂದೆಯ ನಾಟಕ ಹಾಡಲೆಂದು ಬಂದನೆ. ಸಂದೆಯ ನಾಟಕ ಹಾಡಲೆಂದು ಬಂದನೆ. ಸಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಷಯವ ವಲ್ಲಭನೇ. ಸಲ್ಲದು ನಿನಗೆ ವಲ್ಲಭನೇ ಮಾಮ ವಲ್ಲಭನೇ. ಆಟವಂತರು ನಾವು ಕೃಷ್ಣ ಕೃಷ್ಣ ಆಟವಂತರು ನಾವು ದಿಟವಿಡು ತಿಳಿನಿ. ಆಟವಂತರು ನಾವು ದಿಟವಿಡು ತಿಳಿನಿ. ರಣದ ಪಾರ್ಥನ ಶಿರ ಕಡಿದಿರುವೆ. ರಣದಳು ಪಾರ್ಥನ ಶಿರ ಕಡಿದಿರುವೆ. ರಣದ ಪಾರ್ಥನ ಶಿರ ಕಡಿದಿರುವೆ. ಸಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಷಯವ ಬಲ್ಲವನೇ. ಸಲ್ಲದು ನಿನಗೆ ವಲ್ಲಭನೇ ವಾಮ ವಲ್ಲಭನೇ. ಕೃಷ್ಣ ನಿನ್ನ ಪ್ರಾಣಮಿತ್ರನಾದ ಅರ್ಜುನನ ಮೇಲಿನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಕೇಳದ ಬಂದು ಇಲ್ಲವೇ? ನಿನ್ನ ಧರ್ಮಕ್ಕಿಂತ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿ ನನ್ನ ತನು ಮನಗಳನ್ನು ಅರ್ಪಿಸುವ ನನ್ನ ಧರ್ಮವೇ ಎಷ್ಟೋ ಮೇಲು. ಯದುಪತಿ, ಈ ನಿನ್ನ ಕೃತ್ರಿಮ ಸಂಧಾನಕ್ಕೆ ನಾವು ಖಂಡಿತವಾಗಿ ಒಪ್ಪುವುದಿಲ್ಲ. ಭಲೆ ಭಲೆ ಅಂಗಾಧಿಪತಿ, ಯಾದವಾಗ್ರಣಿಯ ಕಂಠವು ಬಿಗಿದಂತಾಯಿತು ಈ ನಿನ್ನ ದರ್ಪದ ನುಡಿಗಳಿಂದ. ಓಹೋ ಓಹೋ, ಮೇರೆ ಮೀರಿತು. ಮದೋನ್ಮತ್ತರಾದ ಇವರೊಂದಿಗೆ ಮಾತನಾಡುವುದೇ ಅನುಚಿತ. ಆದರೂ ಒಂದು ಮಾತನ್ನು ಹೇಳುವೆ, ಆಲೋಚಿಸಿದ್ದು ದುರ್ಯೋಧನ. ಭಾರತ ಭೂಮಿ ಸಜಯಿಸಿ ದುರಾಸ, ಭಾರತ ಭೂಮಿ ಸಜಯಿಸಿ ದುರಾಸ, ಸಮಾನ ಶೌರ್ಯ ಸಾಹಸ ನಿರಾಕರಿಸದಿರೈ. ಭಾರತ ಭೂಮಿ ಸಜಯಿಸಿ ದುರಾಸ, ಜಯಿಸಿ ದುರಾಸ. ಕರೆ ಜೀಗನಿ ಅನುಜಾತನ, ಕರೆ ಜೀಗನಿ ಅನುಜಾತನ. ಕರೆ ನಿತ್ತು ಖ್ಯಾತಿ ಪಡೆ ಸುಖಿಯಾಗು ವೀರ, ಕರೆ ನಿತ್ತು ಖ್ಯಾತಿ ಪಡೆ ಸುಖಿಯಾಗು ವೀರ. ವೈರವನೆ ನೀನಿಗೆ ವೈರಣಯಂ ತಾಳೈ, ವೈರವನೆ ನೀನಿಗೆ ಸೈರಣಯಂ ತಾಳೈ. ಬಾಳೈ ಬಲು ಧರ್ಮನೇತ ಸುಗುಣ ಚರಿತ ಕರ್ಣ ಭರಿತ ವರಗುಣಯತನೆ. ಬಾಳೈ ಬಲು ಧರ್ಮನೇತ ಸುಗುಣ ಚರಿತ ಕರ್ಣ ಭರಿತ ವರಗುಣಯತನೆ. ಕೊರೆಯೈ ಧರೆಯ ಭಾರತ ಭೂಮಿ ಸಜಯಿಸಿ ದುರಾಸ, ಜಯಿಸಿ ದುರಾಸ. ನಿರಾಕರಿಸಿದರೆ ಭಾರತ ಭೂಮಿ ಸಜಯಿಸಿ ದುರಾಸ, ಜಯಿಸಿ ದುರಾಸ. ಸುಯೋಧನ, ಈ ನಿನ್ನ ಗುರಿಯರು, ಜ್ಞಾತಿಗಳು, ಮಿತ್ರರು ಇವರೊಂದೊಂದು ಸಾರಿ ದೃಷ್ಟಿಸಿ ನೋಡು. ನಿನ್ನೊಬ್ಬನ ಸಲುವಾಗಿ ಇಡೀ ಕುರುಕುಲವನ್ನೇ ನಾಶ ಮಾಡಲು ಯೋಚಿಸುವೆಯ? ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಆಲಂಘಿಸುವರು.
ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು. ಅವರಿಗೆ ನಿಮ್ಮೊಡನೆ ಪ್ರೀತಿ, ಸ್ನೇಹ, ಮಮತೆಯ ಹೊರತು ಮತ್ತಾವುದೂ ಬೇಕಾಗಿಲ್ಲ. ಇದು ಅತ್ಯಂತ ಮಹತ್ವದ ವಿಷಯ. ದಯಮಾಡಿ ಈ ಸಂಧಿಯನ್ನು ನಿರಾಕರಿಸಬೇಡ. ಅಲ್ಪ ಪ್ರಯತ್ನದಿಂದ ಮಹಾಫಲವನ್ನು ಹೊಂದುವೆ. ಶತ್ರುಗಳು ನಿನಗೆ ತಲೆಬಾಗಿ ನಿನ್ನನ್ನು ಕ್ಷಮಾಭಿಕ್ಷೆ ಬೇಡುವರು. ಮಿತ್ರರು ಪುಳಿಕಿತರಾಗಿ ನಿನ್ನನ್ನು ನಾಗಲಂಘಿಸುವರು. ಇಡೀ ಸಾಮ್ರಾಜ್ಯವೇ ನಿರಾಸಾಯವಾಗಿ ನಿನ್ನ ಕೈ ಸೇರುವುದು. ಪಾಂಡವರ ಮೇಲಿನ ರಾಜ್ಯದ ಹಕ್ಕನ್ನು ಒಪ್ಪಿಕೊಳ್ಳದಿದ್ದರೆ ಹೋಗಲಿ, ಅವರ ಇಚ್ಛೆಯನ್ನು ಪೂರೈಸು, ಸಂಧಿಗೆ ಸಮ್ಮತಿಸು. ಈ ದಾನವ ಯಜಪತಿಯು ಕೇವಲ ಪಾಂಡವರ ಸಲುವಾಗಿ ಅಲ್ಲ ಸುಯೋಧನ, ಮತ್ಯಾರ ಸಲುವಾಗಿ? ನಿಮ್ಮಗಳ ಸಲುವಾಗಿ. ಮುಂದೊದಗುವ ಭೀಷಣ ಯುದ್ಧದಲ್ಲಿ ಈ ಮಾನವ ಕುಲಕೋಟಿಯನ್ನು ಉದ್ಧರಿಸುವ ಸಲುವಾಗಿ ಇಂದು ನಿಮ್ಮಲ್ಲಿ ಸಂಧಿ ಭಿಕ್ಷೆಯನ್ನು ಬೇಡುತ್ತಿರುವೆನು. ಭಿಕ್ಷಾ ಪ್ರದಾನ ಮಾಡು ಕೌರವೇಶ್ವರ. ಇದರಲ್ಲಿ ನನ್ನ ಅಪರಾಧವೇನಿದೆ ಎಂದು ರಾಜ? ಪಾಂಡವರು ಜೂಜಾಡಿ ರಾಜ್ಯಾದಿ ಸಕಲ ಸಂಪತ್ತನ್ನು ಕಳೆದುಕೊಂಡದ್ದು ನನ್ನ ತಪ್ಪೆ. ಸತ್ಯ ಪರಿಪಾಲನೆಗಾಗಿ ವನವಾಸಕ್ಕೆ ತೆರಳಿದ್ದು ಅಧರ್ಮದ ಕಾರ್ಯವೇ? ಕೇಳು ವಾಸುದೇವ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ದುರ್ಯೋಧನನೇ, ಪರಂತು ಮತ್ತಾರಿಂದಲೂ ಶಕ್ತರಲ್ಲ ಪಾಂಡವರು. ಶಾತ ಧರ್ಮ ವಿಹುದೇ ಹೇಳಿ ಪಾಂಡವರಲ್ಲಿ ಕೃಷ್ಣ. ಚಾತ ಧರ್ಮ ವಿಹುದೇ ಹೇಳಿ ಪಾಂಡವರಲ್ಲಿ ರೂಢಿಯೊಳಗವರದೆಂದು ಶ್ರೇಷ್ಠನೆನಿಪರೈ ಮೂಢತನವಿದಲ್ಲವೇ ಈ ಸಂಧಿಯ ಬಯಕೆ? ಮೂಢತನವಿದಲ್ಲವೇ ಈ ಸಂಧಿಯ ಬಯಕೆ? ಅರಿತು ನೀನಿದೆಲ್ಲವ ಅರಿತು ನೀನಿದೆಲ್ಲವ ಭ್ರಾಂತಿ ಮೂಡಿಪೆಯ ಮುಕುಂದ. ಭ್ರಾಂತಿ ಮೂಡಿಪೆಯ ಪಾಂಡವರಿಗೆ ಭಿಕ್ಷಾ ವೃತ್ತಿಯೇ ಯೋಗ್ಯವಾದ ಜೀವನ. ಧರ್ಮ ಬೀರುಗಳಾದ ಅವರ ಕೈಯಲ್ಲಿ ಈ ವಿಪುಲವಾದ ಸಾಮ್ರಾಜ್ಯವನ್ನು ಒಪ್ಪಿಸುವ ಅಪಮಾನ ನನ್ನಿಂದಾಗದು ಕೃಷ್ಣ. ಯುದ್ಧದ ಭಯವನ್ನು ತೋರುವೆಯ ಜನಾರ್ದನ? ಯುದ್ಧವು ಕ್ಷತ್ರಿಯನ ಅರ್ಥ, ಕಾಮ, ಮೋಕ್ಷ ಮತ್ತು ಜೀವನದ ಏಕಮಾತ್ರ ಸಾಧನೆ. ಯುದ್ಧದ ಸಲುವಾಗಿ ಕ್ಷತ್ರಿಯನೆಂದಿಗೂ ಭಯಪಡುವುದಿಲ್ಲ, ಭಯಪಡಲಾಗದು. ಚಿರನಾಗು ದುರ್ಯೋಧನ, ನಿನ್ನ ಅಭಿಷ್ಟವು ಯುದ್ಧವೇ ಆದರೆ ಅದನ್ನು ಅಗತ್ಯವಾಗಿ ಹೊಂದುವೆ. ಆದರದು ಯುದ್ಧವಲ್ಲ, ಭಯಂಕರ ಆತ್ಮಹತ್ಯೆ, ಪಾಪಾಶಯ, ಕುರುಕುಲದ ಕಳಂಕ ಸ್ವರೂಪನೆ. ನಿನ್ನ ಅಪರಾಧಗಳು ಏನೆಂದು ಕೇಳುವೆಯಾ? ನಿನ್ನ ಅಪರಾಧಗಳು ಅಗಣ್ಯ. ರಾಜಶ್ರೀ ಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರುಬಿದ ನೀನು ಈ ಶಕುನಿಯ ಆಜ್ಞೆಯಂತೆ ಪಾಂಡವರನ್ನು ಕಪಟ ಜೀವಿತಕ್ಕೆ ಕೇಳೋದನ್ನು ಮರೆತೆಯಾ? ಸೋದರ ಪತ್ನಿಯನ್ನು ರಾಜಸಭೆಗಳ ಸೆಳೆದು ತಂದು ನೀನು ಮಾಡಿದ ಅವಾಚ್ಯನಿಂದನು ಅನಂತ ಕಾಲವು ಪ್ರಳಯದ ಧೂಮಕೇತುವಿನಂತೆ ನಿನ್ನ ನೀಚ ಸ್ಮೃತಿ ಬಡವನ್ನು ಹಿಂಬಾಲಿಸದಂತೆ ಬೆಳೆಯುತ್ತಿರು. ವಾರಣಾವಾತ್ಯದ ಅರಗಿನ ಮನೆ, ಏಕಚಕ್ರದಾಗಿದ್ದ ಕುಂಬಿಗೆಯಾದ ಬಂಧ, ವಿಷಭೋಜನ, ಸರ್ಪಬಂಧ ಇವೆಲ್ಲವನ್ನು ಮರೆತಿಯಾ? ಭೀಷ್ಮ, ದ್ರೋಣಾದಿ ಗುರುಗಳ ಮಾತುಗಳನ್ನು ನಿರಾಕರಿಸಿ ಅನ್ಯಾಯಾಚರಣೆಯಲ್ಲಿ ಪ್ರವೃತ್ತನಾದ ನಿನಗೆ ಕೀರ್ತಿ ಶ್ರೇಯಸ್ಸು ಎಂದಿಗೂ ಲಭಿಸದು. ಕೆಟ್ಟರೂ ಸರಿಯೇ ಕಟ್ಟ ಕಡೆಯದಾಗಿ ಕಾಡಿಗಟ್ಟಲೇಬೇಕೆಂದು ಪಟ್ಟು ಹಿಡಿದ ಈ ಕೆಚ್ಚದೆಯ ಕಟ್ಟಾಳು ಕೌರವೇಶ್ವರನನ್ನು ಕಂಡು ಏನಕ್ಕೆ ಕೇಕೆ ಹಾಕಿ ನಕ್ಕಳಲ್ಲ ಪಾಂಡವನ ಸತಿ ಪಾಂಚಾಲಿ ಅಂದೇ
ಅಂದೇ ತೊಟ್ಟೆನು ಕೃಷ್ಣ ಈ ಛಲವನ್ನು. ಭೂತ ಪ್ರೇತಗಳಿಗೆ ಒಡೆಯನಾದ ಭೂತನಾಥೇಶ್ವರನೇ ಕಾಲಕ್ಕೆ ಕೆರೆದು ನಿಂತರೂ ಸರಿಯೇ. ಕಲಿ ಅಂಶದಿಂದ ಉದ್ಭವಿತವಾದ ಈ ನನ್ನ ಕುಲಸಂಹಾಸನವು ರಕ್ತದ ಪೊಡೆಯ ಬಚ್ಚು ಹೋದರೂ ಸರಿಯೇ. ಅಡಗೆ ಅಸ್ಥಿರಾವತಿಯ ಮಣಿಮುಕ್ಕುಟ ರಕ್ತ ಸಿಂಹಾಸನಾಧೀಶ್ವರನಾದ ನಾನು ಮಸಣದ ಮಣ್ಣಲ್ಲಿ ಮಣ್ಣಾಗಿ ಮಣ್ಣಿಡು ಹೋದರೂ ಸರಿಯೇ. ಛಲವನ್ನು ಬಿಡೆ, ನೆಲವನ್ನು ಕೊಡೆ, ಕೇಳು ಮುರಹರಿಯೇ. ಹಠ ಮಾಡಿ ಗೆಲ್ಲಲಿ ಅವ ರಾಜ್ಯವ. ಕೇಳು ಮುರಾರಿಯೇ, ಹಠ ಮಾಡಿ ಗೆಲ್ಲಲಿ ಅವ ರಾಜ್ಯವ. ಛಲವನ್ನು ಬಿಡದಲೆ ಕಡುಗಲಿ ದರ್ಪದಿಯ. ಛಲವನ್ನು ಬಿಡದಲೆ ಕಡುಗಲಿ ದರ್ಪದಿ. ಛಲವ ಜಯಿಸಿ ಘನಮುರದೊಳ್ಳೆರು ಕೊಡುವುದಿಲ್ಲವೋ ರಾಜ್ಯವ. ಕಡ್ಡೆಯ ಮಾತಿದು ಧೀರತ್ವದಂತೆ ಕೊಡುವುದಿಲ್ಲವೋ ರಾಜ್ಯವ. ಆ ಪಾಂಡು ನಂದನದು ಚೆನ್ನೊಡನೆ ಯುದ್ಧವ. ಆ ಪಾಂಡು ನಂದನದು ಚೆನ್ನೊಡನೆ ಯುದ್ಧವ. ಮಾಡಿ ಕೆಲ್ಲಲಿ ನಾನು ನೋಡಿಕೊಳ್ಳುವೆನ. ಮಾಡಿ ಕೆಲ್ಲಲಿ ನಾನು ನೋಡಿಕೊಳ್ಳುವೆನ. ಕೊಡುವುದಿಲ್ಲವೋ ರಾಜ್ಯವ. ಕಡೆಯ ಮಾತಿರು ಧೀರತ್ವದಲ್ಲಿ ಕೊಡುವುದಿಲ್ಲವೋ ರಾಜ್ಯವ. ಕೊಡುವುದಿಲ್ಲವೋ ರಾಜ್ಯವ. ಬಿಡುವುದಿಲ್ಲವೋ ರಾಜ್ಯವ. ಪಾಂಡವರು ರಾಜ್ಯವನ್ನು ಬಯಸುವುದಾದರೆ ಅದು ದೊರಕುವುದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಆಸ್ಪಾನದಲ್ಲಿ, ವೀರರಥಿಕರ ಘೋಷದಲ್ಲಿ. ಹೆಚ್ಚೇನು ಕೃಷ್ಣ, ಹೋಗು. ಆ ನಿನ್ನ ಪಾಂಡವರಿಗೆ ಯುದ್ಧದ ಸಲಕರಣೆಗಳು ಅಣಿಪಡಿಸುವಂತೆ ಆ ನಿನ್ನ ಪಾಂಡವರಿಗೆ ತಿಳಿಸಿಬಿಡು. ಹೋಗು ಕೃಷ್ಣ. ಅತಿ ಬೇಡೈಸು ಯೋಧನನೆ ತೋರಿಗ ಜಾತಿಗಳು ಸೇರಲಿ. ಅತಿ ಬೇಡೈಸು ಯೋಧನನೆ ತೋರಿಗ ಜಾತಿಗಳು ಸೇರಲಿ. ಅದಕ್ಕಿಂದು ಒದರುವೆ ಅದೇ ಮಾತ ಬಗಡುವೆ. ಅದಕ್ಕಿಂದು ಒದರುವೆ ಅದೇ ಮಾತ ಬಗಡುವೆ. ಕುಲಶೀಲ ಕುಲವ ಮನಸ್ಸೆಯ ಕುಲಗಳು ಕಡಿಯದೆ ಬಿಡುವೆನೆ. ಕುಲಹೀನ ಕುಲವ ಮನಸ್ಸೆಯ ಕುಲಗಳು ಕಡಿಯದೆ ಬಿಡುವೆನೆ. ಅತಿ ಬೇಡೈಸು ಯೋಧನನೆ ತೋರಿಗ ಜಾತಿಗಳು ಸೇರಲಿ. ಕದನದೊಳು ನಿನ್ನ ಮದವ ನಡಗಿಪ. ಕದನದೊಳು ನಿನ್ನ ಮದವ ನಡಗಿಪ. ಚದುರರೋಳ್ ಮರುಳೆ ಮಂದ ಮದಿಯಂತೆ ಮುಂದನರಿಯದೆ. ಮಂದ ಮದಿಯಂತೆ ಮುಂದನರಿಯದೆ. ದುರ್ಗವಾ ಪಡುವೆ ನೀ ದುರ್ಗವಾ ಪಡುವೆ. ಸೈರಿಸಬಲ್ಲವರಾರೋ ಇದ ಸೈರಿಸಬಲ್ಲವರಾರೋ. ಕತಿ ಬೇಡೈಸು ಯೋಧನನೆ ತೋರಿಗ ಜಾತಿಗಳು ಸೇರಣೆ. ಸೇರಣೆ ಸೇರಣೆ ಸೇರಣೆ. ಕಡೆಗೂ ನನ್ನ ಮಾತು ನಿರಾಕರಿಸಿಬಿಟ್ಟೆಯಾ ಕುರುಕುಲದ ಕಳಂಕ ಸ್ವರೂಪನೇ. ಪುರಸ್ಕರಿಸಲಾಗದ ಸಂದೇಶವನ್ನು ತಿರಸ್ಕರಿಸಿದ್ದು ಅನುಚಿತವೇ? ಯದುವಂಶ ಕಳಂಕ ಸ್ವರೂಪದೇ. ಇದು ಅಕ್ಷಮ್ಯ ಅಪರಾಧ. ಅಪರಾಧ? ಅಪರಾಧಕ್ಕೆ ಶಿಕ್ಷೆ ಅದನ್ನು ತಾವೇ ನಿರ್ಧರಿಸಬೇಕು. ಅದನ್ನು ಯಾರೂ ನಿರ್ಣಯಿಸಬೇಕಿಲ್ಲ. ಹೌದಾ? ಆಗಲೇ ಅದನ್ನು ನಿರ್ಣಯಿಸಿ ಸೂಕ್ತವಾದ ಸಲಹೆಯನ್ನಾಗಲೇ ಇತ್ತಿದ್ದೇನೆ. ಯಾರಿಗೋ? ಮತ್ತೆ ಯಾರಿಗೆ? ಸಾರ್ವಭೌಮನಿಗೆ. ಏನೆಂದು? ಏನೆಂದು? ಅದನ್ನು ನನ್ನ ಬಾಯಿಯಿಂದಲೇ ಕೇಳುವ ಬದಲು ಸಾರ್ವಭೌಮ ನಿನ್ನನ್ನು ಉಚಿತವಾದ ರೀತಿಯಲ್ಲೇ ಸತ್ಕರಿಸಬೇಕೆಂದು ನಮ್ಮ ಶಕುನಿ ಭಾವನವರು ಮುಖ್ಯ ಸಲಹೆಯನ್ನೇ ಕೊಟ್ಟಿದ್ದಾರೆ. ಶಕುನಿ ಮಾವನ ಸಲಹೆಯಿಂದ ಮೇಲೆ ಅದು ಅದ್ಭುತಕಾರವಾಗಿಯೇ ಇರುವುದು. ಹೌದೌದು.
ಅದ್ಭುತವಾದ ಆತಿಥ್ಯಕ್ಕೆ ಅದ್ಭುತವಾದ ಸತ್ಕಾರದ ಇದು. ಸ್ವೀಕರಿಸು. ನಿಮ್ಮ ಈ ಅದ್ಭುತವಾದ ಸತ್ಕಾರವನ್ನು ನಾನು ಅದ್ಭುತಕಾರನಾಗಿಯೇ ಸ್ವೀಕರಿಸುವೆ. ಸ್ವೀಕರಿಸು. ಸಹೋದರ ದುಶ್ಯಾಸನ, ಅಗ್ರಜ ಬಂಧಿಸು ಈ ಕೃಷ್ಣನನ್ನು. ಯಾರನ್ನು ಬಂಧಿಸಿರುವ ಮಂದಗತಿಕಡ? ಕೃಷ್ಣ, ನಿನ್ನನ್ನು, ನಿನ್ನ ಅಂಗಾಂಗಗಳನ್ನು, ನಿನಗೆ ತಕ್ಕ ಪ್ರಾಯಶ್ಚಿತ್ತವನ್ನು. ಅಯ್ಯೋ ಮರಳಿ, ಬಟ್ಟೆಯಿಂದ ಬೀಸಣಿಗೆಯನ್ನು, ಮರಳಿಂದ ಸಾಗರವನ್ನು ಪ್ರತಿಬಂಧಿಸಲು ಯತ್ನಿಸುವಿರಾ? ಇದು ನಿಮ್ಮೆಂದಿಗೂ ಸಾಧ್ಯವಾಗದು. ಜಾಗೃತರಾದ ಯೋಗ ಮಾಯೆ. ಕೃಷ್ಣ ಕೃಷ್ಣ ಕೃಷ್ಣ.